ಬ್ಯೂಟಿಫುಲ್ ಆಗಿದೆ. ಎಲ್ಲ ಶಾಪ್ಗಳು ನೋಡಿ. ಇದು ಅರಿ ಹಾವ ಅದು. ಫ್ರೀಯಾಗಿ ಕೊಡ್ತಾ ಇರೋದು ದೇವಸ್ಥಾನದಿಂದ. ಚರ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಡೇ 3ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಇವತ್ತು ಲಾಸ್ಟ್ ಡೇ ಚೆಕ್ಔಟ್ ಮಾಡಿಕೊಂಡು ಹೋಗ್ತೀವಿ. ಅದಕ್ಕೆ ಲಾಸ್ಟ್ ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ನಾನು ಈ ಒಂದು ಔಟ್ಫಿಟ್ನ ಹಾಕಿದ್ದೀನಿ, ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಟೆಂಪಲ್ಗೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಇವತ್ತು ಡೇ ಹೇಗೆ ಹೋಗುತ್ತೆ ಅಂತ. ಯಾಣಗೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಏನಾಗುತ್ತೆ ಗೊತ್ತಿಲ್ಲ, ವಿಲ್ ಸಿ ಅಂತ. ಫೋಟೋಶೂಟ್ ಎಲ್ಲ ಆದಮೇಲೆ ಮತ್ತೆ ಡ್ರೆಸ್ನ ಚೇಂಜ್ ಮಾಡ್ತೀನಿ. ಗೈಸ್ ನೋಡಿ, ಶಂಖ ಸಿಕ್ಕಿದೆ. ಎಷ್ಟು ದೊಡ್ಡ ಶಂಖ ಸಿಕ್ಕಿದೆ ಗೊತ್ತಾ? ತುಂಬ ಚೆನ್ನಾಗಿದೆ ಗೈಸ್. ಅದನ್ನು ನಾನು ಮನೆಗೆ ತಗೊಳ್ತೀನಿ. ಇದೊಂದು ಜಾರ್ ತಂದಿದ್ದೆ. ಇದರಲ್ಲಿ ಬೀಚ್ದು ಮರಳು ಮತ್ತು ಕಪ್ಪೆ ಚಿಪ್ಪು ಏನೇನು ಸಿಗುತ್ತೆ, ಕಲ್ಲು ಆ ಥರ ಏನಾದರೂ. ಬಟ್ ನಂಗೆ ಕಲ್ಲೆಲ್ಲ ಸಿಕ್ಕಿಲ್ಲ. ಬಟ್ ಸಣ್ಣ ಕಪ್ಪೆ ಚಿಪ್ಪು ಮತ್ತು ಒಂದು ಶಂಖ ಸಿಕ್ಕಿದೆ ಅಷ್ಟೇ. ಅದನ್ನು ಹಾಕಿ ಇದನ್ನು ನೀರು ಫಿಲ್ ಮಾಡೋಣ ಅಂತಂದ್ಬಿಟ್ಟು ಈಗ ಒಂದು ಜಾರ್ ತಂದಿದ್ದೀನಿ. ಇದ್ರೊಳಗೆ ಮರಳು ಒಂದು ಹಾಫಷ್ಟು ಆಗುವಷ್ಟು ಮರಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟು ನೀರು ತುಂಬಿಸ್ಕೊಂಡು ಬಂದ್ಬಿಡೋಣ. ನೀರು ಹಾಕೋಣ ಗೈಸ್. ಕಲೆ ಬರ್ತಾ ಇದೆ, ಕಲೆ ನೀರಲ್ಲಿ ರೆಡಿ ಆಗಿದೆ. ಪಾಸ್ ಮಾಡು. ಗೈಸ್ ನೋಡಿ, ಇವಾಗ ಕಪ್ಪೆ ಚಿಪ್ಪು ಹಾಕ್ತಾ ಇದ್ದೀನಿ. ಬ್ಯೂಟಿಫುಲ್ ಆಗಿದೆ. ಇದೊಂದು ಮೆಮೊರಿ ಗೈಸ್. ಯಾಕಂದರೆ ನಾವು ಫಸ್ಟ್ ಟೈಮ್ ಬೀಚ್ ಟ್ರಿಪ್ ಬಂದಿರೋದ್ರಿಂದ ಇದೊಂದು ಮೆಮೊರಿಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ಜಾರಲ್ಲಿ ಇದನ್ನು ಕಲೆಕ್ಟ್ ಮಾಡಿದ್ದೀನಿ. ಚೆನ್ನಾಗಿದೆ ಅಲ್ವಾ ಗೈಸ್? ಇವಾಗ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿದೆ. ಈ ಒಂದು ಫ್ರಾಕ್ನ ಹಾಕ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಯಾಣ ಕೇರ್ಸಕ್ಕೆ ಹೋಗೋಣ ಅಂತ ಅಂದಾರಿ. ಸೊ ಅಲ್ಲಿಗೆ ಹೋಗಬೇಕು. ಸೊ ದಿಸ್ ಟು ಮೈ ಔಟ್ಫಿಟ್ ಲುಕ್ ಗೈಸ್. ಈ ಒಂದು ಕಲರ್ ತುಂಬ ಚೆನ್ನಾಗಿ ಅನಿಸ್ತು ನನಗೆ, ಅದಕ್ಕೆ ಇದು ಹಾಕ್ಕೊಂಡೆ. ಆ್ಯಂಡ್ ಟ್ರಾವೆಲಿಗೂ ಕಂಫರ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಫ್ರಾಕ್ ಹಾಕ್ಕೊಂಡಿದ್ದೀನಿ. ದಿಸ್ ಟು ವಿಡಿಯೋ ಗೈಸ್. ಬಾಯ್ ಬಾಯ್ ಗೋಕರ್ಣ. ವಿ ಆರ್ ಲಿವಿಂಗ್. ಸಿ ಯು ನೆಕ್ಸ್ಟ್ ಟೈಮ್. ಗೈಸ್ ಇವಾಗ ಮಹಾಬಲೇಶ್ವರ ಟೆಂಪಲಿಗೆ ಹೋಗ್ತಾ ಇದೀವಿ ನಡ್ಕೊಂಡು. ಇದು ಒನ್ ವೇ ಆಗಿರೋದ್ರಿಂದ ಕಾರ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. 500 meters ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನದ್ದು ರಥ. ಅಲ್ಲೊಂದು ರಥ ಇದೆ. ಇದಿನ್ನ ಒಂಥರ ದೊಡ್ಡ ರಥ ಇರಬೇಕು. ಇನ್ನು ಕಪ್ಪು ಇದೆಯಲ್ಲ, ವಿಡಿಯೋದಲ್ಲಿ ಕಾಣಿಸ್ತಿಲ್ಲ. ರಥ ಇದೆ ದೇವಸ್ಥಾನದ ರೋಡ್. ಎಲ್ಲ ಶಾಪ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಆ ಡ್ರೀಮ್ ಕ್ಯಾಪ್ಚರ್ ನೋಡಿದ್ರೆ ತೊಗೋಬೇಕಂತಿದೆ, ಬಟ್ ತುಂಬ ಕಾಸ್ಟ್ಲಿ. ಇಲ್ಲೆಲ್ಲ ಡ್ರೆಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಈ ಬೀಚಲ್ಲಿ ಫಾರಿನರ್ಸ್ ಜಾಸ್ತಿ ಜನ ಬರ್ತಾರೆ.
ನಾವು ಹೋಗಿದ್ದು ಗಣಪತಿ ದೇವಸ್ಥಾನ. ಇವಾಗ ಇಲ್ಲಿ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬ ರಶ್ ಇತ್ತು. ಇಲ್ಲಿ ಎಷ್ಟಿದೆ ನೋಡಬೇಕು. ಇವಾಗ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಅಂತೂ ಫುಲ್ಲು ಬ್ಯೂಟಿ ಹಾಕಿರೋ ಸನ್ಸ್ಕ್ರೀಮ್ ಎಲ್ಲ ಹೊರಟೋಯ್ತು ಗೈಸ್. ಅಷ್ಟು ಸೆಕೆ ಆಗ್ತಿದೆ. ಈಗ ಏನೋ ತಿಂದ್ಬಿಟ್ಟು ಫಸ್ಟು ಹೋಗಬೇಕು. ಯಾಣ ಕೇಳ್ಸು ಆನ್ ದಿ ವೇ ಸಿಕ್ಕಿದ್ರೆ ಹೋಗ್ತೀನಿ, ಇಲ್ಲಾಂದರೆ ನಮ್ಮ ಹಸ್ಬೆಂಡ್ಗೆ ಹೇಳಿ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ ಗೈಸ್. ನನಗಂತೂ ಈ ಬಿಸಿಲಲ್ಲಿ ನಡೆಯೋಕ್ಕಾಗಲ್ಲ. ಅಷ್ಟೇ ಗೈಸ್, ಎನರ್ಜಿ ಇಲ್ಲ. ನೋಡಿ ಇವಾಗ ಯಾಣ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಬೆಟ್ಟ ಈ ಥರ ಇದೆ, ಜಿಗ್ಜಾಗ್ ಥರ ಇದೆ. ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ರೋಡು ಗೈಸ್. ನಾನು ಯಾಣ ನೋಡೇ ಇರಲಿಲ್ಲ. ನೀನು ನೋಡಿದ್ಯಾರೇ? ಇಲ್ಲ, ನಾನು ಫಸ್ಟ್ ಟೈಮ್. ನೀನು ನೋಡಿಲ್ಲ? ನಾನು ಫಸ್ಟ್ ಟೈಮ್. ಅರೇನು ಫಸ್ಟ್ ಟೈಮ್, ನಾನು ಫಸ್ಟ್ ಟೈಮ್. ಅದಕ್ಕೆ ಇಷ್ಟು ದೂರ ಬಂದಿದ್ದೀವಿ. ಮತ್ತೆ ಯಾಣ ಕೇವ್ಸ್ಗೆಲ್ಲ ನಾವು ಬರ್ತೀವೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾಣ ಕೇವ್ಸ್ಗೆ ಹೋದ್ಮೇಲೆ ಯಾಣ ಕೇವ್ಸ್ ಹೇಗಿದೆ ಅಂತ ತೋರಿಸ್ತೇನೆ. ಇಲ್ಲಿ ನೋಡಿ ಎಷ್ಟು ಪುಟ್ಟ ಜರಿ ಇದೆ. ಇಲ್ಲಿ ತುಂಬ ಮಳೆಗಾಲ ಎಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ. ಮತ್ತು ರೋಡ್ ಅಂತೂ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಯಾಣ ರೋಡು ತುಂಬ ಚೆನ್ನಾಗಿದೆ ನೋಡಿ ಗೈಸ್. ಚಿಕ್ಕ ರೋಡು ಎಷ್ಟು ಚೆನ್ನಾಗಿದೆ ಗೈಸ್. ಬಂದ್ವಿ ಯಾಣಕ್ಕೆ ಸ್ವಾಗತ ಅಂತ ಇದೆ. ಸೇವ್ ದ ಫಾರೆಸ್ಟ್ ಅಂತ ಬೇರೆ ಹಾಕಿದ್ದಾರೆ. ಇಲ್ಲಿ ಪಾರ್ಕಿಂಗ್ ನೆರಳು ಹತ್ರ ಇರೋ ಕಡೆ ಮಾಡುವರೆ. ನೆರಳು ಕೋತಿಗಳು ಜಾಸ್ತಿ ಇದ್ದಾವೆ ಗೈಸ್. ಚೆನ್ನಾಗಿದ್ದಾವಲ್ವಾ? ಯಜಮಾನಪ್ಪ ಶೂಸ್ ಹಾಕೊತ ಇದ್ದಾರೆ ಯಾಣ ಕೇವ್ಸ್ ಹತ್ತೋದಕ್ಕೆ. ಎಷ್ಟು ತಣ್ಣಗಿದೆ ಅಲ್ಲ ರೀ ಇಲ್ಲಿ ಗೈಸ್. ಇನ್ನೇನು ಕೇವ್ಸ್ ಬಂದ್ವಿ ನೋಡಿ. ಅಲ್ಲಿ ಕೇವ್ಸ್ ಕಾಣ್ತಿದೆ. ಕೇವ್ಸ್ ಬರೋದಕ್ಕೂ ರೋಡ್ ಚೆನ್ನಾಗಿದೆ ಗೈಸ್. ಒಂಥರ ಟ್ರೆಕ್ಕಿಂಗ್ ಮಾಡೋದು ಗೈಸ್. ಇಲ್ಲೊಂಥರ ಕೇವ್ಸ್ ಇದೆ ನೋಡು. ಇದು ಅರಿ ಹಾವ ಅದು. ಎಷ್ಟು ದೊಡ್ಡ ಕೇವ್ ಇದೆ ಮತ್ತು ದೇವಸ್ಥಾನ ಇದೆ ಗೈಸ್. ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಅವರು ಶ್ರೀ ಕ್ಷೇತ್ರ ಅಂತ ಹಾಕಿದರು. ಶ್ರೀ ಗಂಗಾ ಚಂಡಿಕಾ ಭೈರವೇಶ್ವರ ಟೆಂಪಲ್ ಇದೆ. ತುಂಬ ಚೆನ್ನಾಗಿದೆ. ಎಷ್ಟು ಬ್ಲ್ಯಾಕ್ ಸ್ಟೋನ್ ಹೆಂಗಿದೆ ನೋಡು. ಸಖತ್ತಾಗಿದೆ. ಸಕ್ಕತ್ತಾಗಿದೆ. ದೇವಸ್ಥಾನ ಇದೆ. చాలే ಥ್ಯಾಂಕ್ ಯು ಮೇಡಮ್. ಫ್ರೀಯಾಗಿ ಕೊಡ್ತಾ ಇರೋದು ದೇವಸ್ಥಾನದಿಂದ. ಚರ್ಸ್ ಪಾನ್ಕ ಬಿಸಿಲಿಗೆ ಬೇಕಾಗಿತ್ತು ನೋಡಿ. ಬೋರ್ಡ್ ಹಾಕಿದ್ದಾರೆ, ಉಚಿತ ತಂಪು ಪಾನೀಯ. ನಾನು ಬರೀ
कितना अच्छा लगता देख हाँ ಅಲ್ಲ ನೀವು ಒಂದು ಹಾಂ ಹಾಂ ನೋಡ್ರಿ ಎಷ್ಟು ಚೆನ್ನಾಗಿದಲ್ವಾ ನೋಡಿದ್ರಲ್ಲ ಯಾಣ ಕೇವ್ಸ್. ಇದಿಷ್ಟು ಇವತ್ತಿನ ವ್ಲಾಗ್. ತುಂಬ ಟಯರ್ಡ್ ಆಗ್ತಿದೆ ಆ್ಯಂಡ್ ತುಂಬ ಬಿಸಿಲು, ಬಾಯಾರಿಕೆ ಜಾಸ್ತಿ ಆಗ್ತಿದೆ. ಇನ್ನೂ ಊಟ ಮಾಡಿಲ್ಲ. ಏನಾದ್ರು ತಿನ್ಕೊಂಡು ನಾವು ಸ್ಟ್ರೈಟು ಬೆಂಗಳೂರಿಗೆ ಹೋಗ್ತೀವಿ. ಮಿಡ್ ನೈಟ್ ಆಗುತ್ತೆ ನಾವು ರೀಚ್ ಆಗೋಷ್ಟರಲ್ಲಿ. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ತುಂಬ ಎಫರ್ಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ. ನನಗೆ ಸಬ್ಸ್ಕ್ರೈಬರ್ಸ್ ಇರಲ್ಲ, ಹಾಗೆ ಲೈಕ್ಸ್ ಇರಲ್ಲ, ವ್ಯೂಸ್ ಇರಲ್ಲ ಅಂದಾಗ ಬೇಜಾರಾಗುತ್ತೆ. ಆ್ಯಂಡ್ ಪ್ಲೀಸ್ ಡೂ ಶೇರ್ ಮೈ ವಿಡಿಯೋ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ತೋರಿಸ್ಬೇಕಂತೆ. ಹಂಗೆ ಧನ್ಯವಾದಗಳು ತೋರಿಸ್ಬಿಡು.